ಬಿಜೆಪಿ ಅಂತರ್ಯುದ್ಧದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಈ ನಡುವೆಲೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸೋದಕ್ಕೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದಾದ್ರು. ಈ ವೇಳೆ ಯತ್ನಾಳ್ ಮುಂದೆನೆ ಜೈ BSY, ಜೈ ವಿಜಯೇಂದ್ರ ಅಂತ ಘೋಷಣೆಗಳನ್ನ ಕೂಗ್ಬಿಟ್ಟಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಅಂತ ಯತ್ನಾಳ್ ಅವರು ಬಂದಿದ್ರು. ಈ ವೇಳೆ ಸರತಿ ಸಾಲಲ್ಲಿ ನಿಂತಿದ್ದ ಭಕ್ತರಿಂದ ಘೋಷಣೆ ಕೂಗಲಾಗಿದೆ. ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡದೆ ಮೌನಕ್ಕೆ ಶರಣಾದ್ರು ಇದೇ ಟೈಮ್ನಲ್ಲಿ ಯತ್ನಾಳ್ ಅನ್ನೋದು ಗೊತ್ತಾಗ್ತಾ ಇದೆ. ಫ್ಯಾಕ್ಟರಿ ಫೈಲ್ಗೆ ಪೂಜೆ ಮಾಡಿಸಿ ಹುಂಡಿಗೆ 1 ಲಕ್ಷವನ್ನ ಅವ್ರು ಹಾಕಿದ್ದಾರೆ. ಸೊ ಈ ಟೈಮ್ನಲ್ಲಿ ಅವರು ಒಂದು ಸೈಲೆಂಟ್ ಆದ್ರು. ಬೇಸಿಕಲಿ ಇದೆಲ್ಲ ಏನಂದ್ರೆ ಇರುಸು ಮುರುಸು ಸೃಷ್ಟಿ ಮಾಡುವಂತಹ ಪ್ರಯತ್ನ. ನೀವು ಗಮನಿಸ್ತಾ ಇದ್ರೆ ಯತ್ನಾಳ್ ಅವರು ಎಂಟ್ರಿ ಕೊಡಬೇಕಾದ್ರೆ ಒಂದಷ್ಟು ಜನ ಫಾಲೋವರ್ಸ್ ಏನಿದ್ದಾರೆ, ಬಿಜೆಪಿ ಕಾರ್ಯಕರ್ತರು ಏನಿದ್ದಾರೆ, ಅವರೆಲ್ಲ ಜೈ ವಿಜಯೇಂದ್ರ, ಜೈ BSY ಅಂತ ಕೂಗ್ಬಿಟ್ಟಿದ್ದಾರೆ. ಕೇಳಿಸಿದೆ ಅವ್ರಿಗೂ ಕೂಡ, ಅವ್ರ ಕಿವಿಗೂ ಬಿದ್ದಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ KP ನಾಗರಾಜ್. ಇರುಸು ಮುರುಸು ಸೃಷ್ಟಿ ಮಾಡುವಂತಹ ಪ್ರಯತ್ನದ ಒಂದು ಭಾಗ ಅಂತೂ ಅಲ್ಲಿ ನಡೀತು ಅನ್ನೋದು ಸ್ಪಷ್ಟ. ಬಟ್ ಏನೇ ಹೇಳಿ, ಈ ಚಾಮುಂಡೇಶ್ವರಿ ತಾಯಿ ಸನ್ನಿಧಿಯಲ್ಲಿ ಜೈ ವಿಜಯೇಂದ್ರ ಅಥವಾ ಜೈ ಯತ್ನಾಳ್ ಅನ್ನೋದೆಲ್ಲ ಬಿಟ್ಟು ಜೈ ಚಾಮುಂಡೇಶ್ವರಿ ಅಂತ ಕೂಗೋದಿರಬೇಕಾಗಿತ್ತು. ಎಲ್ಲಿ ಯಾವುದನ್ನು ಕೂಗಬೇಕು ಅನ್ನೋ ಕಾಮನ್ ಸೆನ್ಸ್ ಕೆಲವ್ರಿಗೆ ಇರಲ್ವಾ? ಹೇಗೆ ಇದು ಏನೋ ಪ್ರೀ ಪ್ಲಾನ್ಡ್ ಏನಲ್ಲ, ಬೈ ಆಕ್ಸಿಡೆಂಟಲ್ಲಿ ಆಗಿರುವಂತಹ ಘಟನೆ ಒಂದು ರೀತಿಯಾಗಿ ಮಮತಾ. ಯಾಕೆಂದರೆ ಭಕ್ತರು ತಮ್ಮ ಸಾಲಿನಲ್ಲಿ ನಿಂತಿದ್ದರು. ಆ ಸಂದರ್ಭದಲ್ಲಿ ಯತ್ನಾಳ್ ಕೂಡ ಪೂಜೆಯನ್ನು ಮುಗಿಸಿ ಹೊರಗಡೆ ಬಂದರು. ಆಗ ಇದ್ದಕ್ಕಿದ್ದಂತೆ ಕೆಲವು ಭಕ್ತರುಗಳು ವಿಜಯೇಂದ್ರ, ಜೈ ವಿಜಯೇಂದ್ರ, ಜೈ ಯಡಿಯೂರಪ್ಪ ಅನ್ನುವಂಥ ಘೋಷಣೆಯನ್ನು ಕೂಗಿದ್ದಕ್ಕೆ ತಪ್ಪು. ಯಾಕೆಂದರೆ ಸಾಮಾನ್ಯವಾಗಿ ಚಾಮುಂಡಿ ಬೆಟ್ಟದ ಆವರಣದಲ್ಲಿ, ಚಾಮುಂಡಿ ಬೆಟ್ಟದ ಸುತ್ತ ಜೈ ಚಾಮುಂಡಿ ಅನ್ನುವಂತಹ ಘೋಷಣೆಗಳನ್ನ ಕೂಗುವಂಥದ್ದು ಸಹಜ. ಆದರೆ ಯತ್ನಾಳ್ ಅವರಿಗೆ ಮುಜುಗರ ಮಾಡಲೇಬೇಕು, ಇರುಸು ಮುರುಸು ಮಾಡಲೇಬೇಕು ಅನ್ನುವಂಥ ದೃಷ್ಟಿಯಿಂದ ಕೆಲವು ಭಕ್ತರುಗಳು ಜೈ ವಿಜಯೇಂದ್ರ, ಜೈ ಯಡಿಯೂರಪ್ಪ ಅನ್ನುವಂಥ ಘೋಷಣೆಯನ್ನು ಕೂಡ ಕೂಗಿದ್ರು. ಆದರೆ ಅವ್ಯಾವು ಕೂಡ ಘೋಷಣೆಗಳು ಕೇಳದ ರೀತಿಯಲ್ಲಿ ಯತ್ನಾಳ್ ಕೂಡ ವರ್ತಿಸಿದ್ರು. ಯಾಕಂದರೆ ಯತ್ನಾಳ್ ಅವರಿಂದ ಕೇವಲ 10-15 ಹೆಜ್ಜೆಗಳ ದೂರದಲ್ಲೇ ಈ ಘೋಷಣೆಗಳು ಕೂಗ್ತಾ ಇದ್ದಂಥದ್ದು ಅವರ ಕಿವಿಗಳು ಕೂಡ ಬೀಳ್ತಾ ಇತ್ತು. ಆದರೆ ಅವರು ಕೂಡ ಅದಕ್ಕೆ ಯಾವುದೇ ರೀತಿಯಂಥ ಪ್ರತಿಕ್ರಿಯೆಗಳು ಕೊಡದೆ ಅದು ಕೇಳಿಸೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮೌನದಲ್ಲೇ ಅವರು ವಾಪಸ್ ಆದರು. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ KP ನಾಗರಾಜ್. ಸಿದ್ಧಿನಾರಾಯಣ